ಬಿಗ್ ಬಾಸ್ ಮನೆಯಲ್ಲಿ 14ನೇ ವಾರದ ಕಿಚ್ಚನ ಒಂದು ಪಂಚಾಯಿತಿ ನಡೀತಾ ಇದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತು, ನಿನ್ನೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಹಾಗೂ ಕೋಪದಿಂದ ಎಪಿಸೋಡ್ಗಳನ್ನು ನಡೆಸಿಕೊಟ್ಟಂತಹ ಸುದೀಪ್ ಅವರು ಒಂದು ದೊಡ್ಡ ತಪ್ಪನ್ನೇ ಮಾಡಿಬಿಟ್ರು. ಸೊ ಮನೆಯಲ್ಲಿ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದು ಎಲ್ರಿಗೂ ಕೂಡ ಸ್ವತಃ ಕಣ್ಣಿಂದ ನೋಡುವಂತಹ ಒಂದು ಪರಿಸ್ಥಿತಿ ತಂದುಬಿಟ್ರು. ಸೊ ಸುದೀಪ್ ಅವರು ಈ ಥರ ಎಲ್ಲೂ ಕೂಡ ಮಾಡಿರಲಿಲ್ಲ, ಈ ಸಲ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಎಲ್ಲರೂ ಹೇಳ್ತಾ ಇರೋದೇನೆಂದರೆ ಟಾರ್ಗೆಟ್ ಮಾಡ್ತಿದ್ದಾರೆ ಹನುಮಂತನ ಅಂತ. ಅದು ಯಾಕೆ ಹಾಗೆ ಅನ್ಸುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲಿಗೆ ಸುದೀಪ್ ಅವರು ಮಾತಾಡ್ಸ್ಕೊಂಡು ಬರ್ತಾರೆ. ಸೊ ಒಂದು ಟಾಸ್ಕಿನ ಬಗ್ಗೆ ಹೇಳ್ತಾರೆ. ಲಕ್ಸುರಿ ಬಜೆಟ್ಗೆ ಒಂದು ಟಾಸ್ಕನ್ನು ಆಡಬೇಕಿತ್ತು, ಅಲ್ಲಿ 6 ಜನನ ಆಯ್ಕೆ ಮಾಡಬೇಕಿತ್ತು. ಆಗ ಎಲ್ಲ ಮಾತಾಡಿಕೊಂಡೇ ಮಾಡ್ತಾರೆ, ನೀವು ಆಡ್ರಿ ಅಂತ ಹೇಳಿ. ಅಲ್ಲಿ ತ್ರಿವಿಕ್ರಮ್ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಇಷ್ಟು ದಿವಸ ನಾವನ್ನು ಹಾಕಿದ್ವಿ, ಇನ್ಮೇಲೆ ನೀವು ಹಾಕ್ರಿ ಅಂತ ಹೇಳಿ. ಸೊ ಆ ಮಾತನ್ನು ಹನುಮಂತನ ಮುಂದೆ ಹೇಳಿದ್ದು. ಬಟ್ ಹನುಮಂತ ಹೇಳ್ದ ಅಂತ ಹೇಳಿ ಪ್ರೋಮೋ ನೋಡಿಕೊಂಡು ಹಲವಾರು ಯೂಟ್ಯೂಬರ್ಸು ಹನುಮಂತನ ಬೈದಿದ್ದಾರೆ, ತಮಾಷೆಗೆ ಹೇಳಿದ್ದನ್ನು ತಂದು ಇಟ್ಟಿದ್ದಾನೆ ಅಂತ ಹೇಳಿ. ಸೊ ಎಪಿಸೋಡ್ ನೋಡಿದಾಗ ಅವರಿಗೆ ಮಕ್ಕಕ್ಕೆ ಹೊಡೆದಿರೋದಂತೂ ಖಂಡಿತ. ಹನುಮಂತ ಹೇಳಲ್ಲ, ಅದನ್ನು ಸುದೀಪ್ ಅವರು ಕೇಳ್ತಾರೆ, ತ್ರಿವಿಕ್ರಮ್ ಏನು ಹೇಳಿದ್ರು ಹೇಳಿ ಅಂತ. ಆಗ ಹನುಮಂತ ಹೇಳಿದ್ದಾನೆ. ಬಟ್ ತ್ರಿವಿಕ್ರಮ್ ಹೇಳಿದ ಮಾತಿಗೆ ಸುದೀಪ್ ಅವರು ಬೈತಾ ಇದ್ದಕ್ಕಿದ್ದ ಹಾಗೆ ಅದು ಕಷಾಯ ಕೊಡಿಸೋ ಒಂದು ಟಾಸ್ಕಿಗೆ ಹೋಗ್ತಾರೆ. ಅಲ್ಲಿ ಚೈತ್ರನ್ನ ಟಾರ್ಗೆಟ್ ಮಾಡಿದವ್ರನ್ನ ನೋಡ್ತಾರೆ. ಎಲ್ಲರೂ ಕೂಡ ಚೈತ್ರನ್ನ ಟಾರ್ಗೆಟ್ ಮಾಡಿರೋದೆ, ಆದರೆ ಹನುಮಂತ ಅಷ್ಟಾಗಿ ಮಾಡಿಲ್ಲ. ಇದ್ದಿದ್ದನ್ನ ಹೇಳ್ತಾನೆ, ನಾಟಕ ಆಡ್ತೀಯಾ ಅಂತ ಹೇಳಿ. ಹೌದು, ಸುದೀಪ್ ಕೂಡ ಹೇಳಿದ್ರು ತಾನೆ, ವಾರ ಅಂತ ಬಂದರೆ ಅಥವಾ ಕಳಪೆ ಕೊಡಬೇಕಾದ್ರೆ ನಾಟಕ ಆಡೋ ಥರ ಕಾಣಿಸ್ತಿದೆ ಅಂತ ಹೇಳಿ. ಅದು ಹನುಮಂತಂಗೆ ಕಾಣಿಸ್ತಿದೆ, ಅದಕ್ಕೆ ಅವರಿಗೆ ಹೇಳಿತನ ನಾಟಕಕ್ಕೆ ಅಂತ ಕೊಟ್ಟಿದ್ದಾನೆ. ಬಟ್ ಅವರಿಗೆ ಜಾಸ್ತಿ ಕೊಟ್ಟಿದ್ದು ಮಂಜಣ್ಣ ಮತ್ತು ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು. ಬಟ್ ಆಗ ನಮ್ಮ ಸುದೀಪ್ ಅವರು ಒಂದು ಮಾತನ್ನು ಕೇಳ್ತಾರೆ, ಚೈತ್ರ ಅವರು ಹೊರಗಿದ್ದರೆ ನೀವು ಯಾರ್ಯಾರಿಗೆ ಕೊಡ್ತೀರಿ ಅಂತ ಹೇಳಿ. ಆಗ ಗೌತಮಿ ಹೇಳ್ತಾಳೆ ಮಂಜಣ್ಣಂಗೆ ಅಂತ ಹೇಳಿ. ಮಂಜಣ್ಣ ಗೌತಮಿಗೆ ಎಷ್ಟು ಕ್ಲೋಸ್ ಅಂತ ಹೇಳಿ ಸುದೀಪಿಗೆ ಗೊತ್ತಿದ್ರು ಕೂಡ ಅಲ್ಲಿ ಗೆಳೆತನ ಅನ್ನೋದು ಬರಲ್ಲ. ಅದೇ ಹನುಮಂತ ಅವನಿಗೆ ಕ್ಲೋಸ್ ಇರುವಂತಹ ಧನರಾಜಿಗೆ ಕೊಡ್ತೀನಿ ಅಂದಾಗ ಸುದೀಪ್ ಅವ್ರಿಗೆ ಕಾಣಿಸುತ್ತೆ, ನೀವು ಇಬ್ಬರು ಒಬ್ರ ಮೇಲೆ ಒಬ್ರು ಹಾಕೋತೀರಾ ಕೊಡ್ತೀರಾ ಅಂತ ಹೇಳಿ. ಇಲ್ಲಿ ಸುದೀಪ್ ಅವರಿಗೆ ಹನುಮಂತ ಯಾರಿಗೆ ಕಳಪೆ ಕೊಟ್ರು ಕಷ್ಟನೇ. ಅವರಿಗೇನು ತ್ರಿವಿಕ್ರಮಿಗೆ ಕೊಡಬೇಕು ಇಲ್ಲ ರಜತಿಗೆ ಕೊಡಬೇಕು ಅಂತ ಹೇಳಿ. ಯಾರು ಕಳಪೆ ಆಡದೇ ಇದ್ದಾಗ ಹೇಗೆ ಕೊಡೋಕ್ಕಾಗತ್ತೆ? ಉಳಿದವರಿಗೆ ಎಲ್ರಿಗೂ ಕೊಡಬೇಕು ಅಂತ ಹೇಳ್ತಿದ್ದಾನೆ, ಸಿಲ್ಲಿ ರೀಸನ್ಗೆ ಕೊಡೋಕ್ಕಾಗಲ್ಲ. ಅಲ್ಲಿ ಚೈತ್ರ ಇರೋದಕ್ಕೆ ತಾನೇ ಕಳಪೆಯನ್ನು ಕೊಡ್ತಾ ಇರೋದು. ಚೈತ್ರ ಇಲ್ಲ ಅಂದರೆ ಬೇರೆಯವ್ರಿಗೆ ಕೊಡ್ತಾನೆ. ಅವನು ಅದ್ರಾಗೂ ಹೇಳ್ದ, ಈ ವಾರ ಪೂರ್ತಿ ನೋಡ್ತೀನಿ, ಯಾರು ಚೆನ್ನಾಗಿ ಆಡಿರಲ್ಲೋ ಅವ್ರಿಗೆ ನಾನು ಕಷಾಯ ಕೊಡಿಸ್ತೀನಿ ಅಂತ ಹೇಳಿ. ಅದಕ್ಕೂ ಹೂ ಅಂತ ಹೇಳ್ಬಿಟ್ಟು ಒಂದು ರಿಯಾಕ್ಷನನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಫುಲ್ಲಾಗಿ ಅದು ಟಾರ್ಗೆಟ್ ಅಂತಲೇ ಕಾಣಿಸ್ತು. ಇನ್ನು ಉಳಿದವರಿಗೆ ಅಲ್ಲಿಗೆ ಬಿಟ್ಟುಬಿಟ್ರು, ಯಾರಿಗೂ ಕೂಡ ಕೇಳಲಿಕ್ಕೆ ಹೋಗಲಿಲ್ಲ. ಸೊ ಅದರಿಂದಾಗಿ ಅದು ಟಾರ್ಗೆಟ್ ಅಂತ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ.